ಆಕೆ ಕರೆದ್ಲು ಅಂತ ಎಲ್ಲವನ್ನ ಬಿಟ್ಟು ಓಡೋಡಿ ಹೋದ. ಆಕೆಯ ಸೌಂದರ್ಯಕ್ಕೆ ಮಾರು ಹೋದವರಿಗೆ ಆಗಿದ್ದೇನು ಗೊತ್ತಾ? ಹೆಣ್ಣು ಮಾಯೆ. ಆಕೆಯ ಧ್ವನಿ ಮತ್ತು ಆಕೆ ಅಂದಕ್ಕೆ ಬರಳಾಗಿ ಹೋದ್ರೆ ಏನಾಗುತ್ತೆ ಅನ್ನೋದಕ್ಕೆ ಈ ಸ್ಟೋರಿದೆ ಸಾಕ್ಷಿ ಕಣ್ರಿ. ಬೈ ಹನಿ ಟ್ರ್ಯಾಪ್ಗೆ ಒಳಗಾಗಿ ದಾವಣಗೆರೆಯ ವ್ಯಕ್ತಿ ಎಲ್ಲವನ್ನ ಕಳೆದುಕೊಂಡಿರುವ ಘಟನೆ ನಡೆದು ಹೋಗಿದೆ. ಹೆಣ್ಣು ಹಣ್ಣು ಮಣ್ಣು ಬೆನ್ನು ಹತ್ಕೊಂಡು ಹೋದವರು ಯಾರು ಉದ್ಧಾರ ಆಗಿಲ್ಲ ನೋಡಿ. ತಲೆತಲಾಂತರಗಳಿಂದ ಸಮಸ್ಯೆಯನ್ನ ಅನುಭವಿಸುತ್ತಲೇ ಇದ್ದಾರೆ. ಇಲ್ಲೂ ಕೂಡ ಅಂದಗಾತಿಯ ಹಿಂದೆ ಹೋದವನು ಅದೇನು ಫಜೀತಿ ಮಾಡಿಕೊಂಡಿದ್ದಾನೆ ಅನ್ನೋದಕ್ಕೆ ಸರಿಯಾಗಿ ಈ ವಿಡಿಯೋನೇ ಸಾಕ್ಷಿ ಕಣ್ರಿ. ಅಂದಗಾತಿಯ ಬೆನ್ನಟ್ಟಿ ಹೋದವನಿಗೆ ಬಿಗ್ ಶಾಕ್. ಆಸೆ ಹೊತ್ತು ಹೋಗಿದ್ದವನಿಗೆ ನಿರಾಸೆ. ಎಸ್ ವೀಕ್ಷಕರೇ, ಈ ಫೋಟೋದಲ್ಲಿ ಕಾಣ್ತಿರುವ ಯುವತಿಯ ಹೆಸರು ಪಂಚಮಿ ಅಲಿಯಾಸ್ ಪೂಜಾ ಅಲಿಯಾಸ್ ಸಮೀನಾ. 29 ವಯಸ್ಸು ಮಾತ್ರ ಕಣ್ರಿ. ಈ ಸುಂದರಿ ದಾವಣಗೆರೆಯ ಪ್ರತಿಷ್ಠಿತ ಬಡಾವಣೆಯಲ್ಲಿ ವಾಸವಿದ್ಲು. ಶ್ರೀಮಂತರ ಯುವಕರನ್ನೇ ಟಾರ್ಗೆಟ್ ಮಾಡಿ ಫೋನ್ ಮಾಡಿ ಪರಿಚಯ ಮಾಡಿಕೊಳ್ಳುತ್ತಿದ್ಲು. ಹೀಗೆ ಪರಿಚಯ ಮಾಡಿಕೊಂಡವಳು ಹಾಗೋ ಹೀಗೋ ಬಣ್ಣದ ಮಾತುಗಳನ್ನ ಆಡಿ ಬುಟ್ಟಿಗೆ ಬೆಳೆಸ್ಕೊಂಡ್ ಬಿಡ್ತಿದ್ಲು ನೋಡಿ. ಅಭಿಷೇಕ್ ಇವರು ಗ್ರಾಮಾಂತರ ಪೊಲೀಸ್ ಠಾಣೆಗೆ ಹಾಜರಾಗಿ ಒಂದು ಪ್ರಕರಣ ದಾಖಲಿಸ್ತಾರೆ. ಪ್ರಕರಣದ ಸಾರಾಂಶವೇನೆಂದರೆ, ಇವರಿಗೆ ಪಂಚಮಿ ಅಂತ ಹೇಳ್ಬಿಟ್ಟು ಒಬ್ಬ ಹೆಣ್ಣುಮಗಳು ಸುಮಾರು 1 ತಿಂಗಳಿಂದ ಪರಿಚಯವಾಗಿರ್ತಾಳೆ. ಆ ಪರಿಚಯದಿಂದ ಇವರು ಮಾತನಾಡ್ತಾ ಇರ್ತಾರೆ. ಅವ್ರು ಮಾತನಾಡ್ತಿರೋ ಸಂದರ್ಭದಲ್ಲಿ ಅಭಿಷೇಕ್ ಅವರಿಗೆ ಅವರ ವರ್ತನೆ ಸರಿಯಾಗಿ ಇಲ್ಲ ಅಂತ ಹೇಳ್ಬಿಟ್ಟು ಮನವರಿಕೆ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಅವರು ಮಾತನಾಡೋದನ್ನು ನಿಲ್ಲಿಸ್ತಾರೆ. ಈ ಹಿನ್ನೆಲೆಯಲ್ಲಿ ಏನು ಆರೋಪಿತ ಮಹಿಳೆ ಇವರು ಫಿರ್ಯಾದಿದಾರರಿಗೆ ಕರೆ ಮಾಡಿ ನಿನ್ನೊಂದಿಗೆ ಸ್ವಲ್ಪ ಮಾತನಾಡೋದು ಬಾ ಅಂತ ಹೇಳ್ಬಿಟ್ಟು ಹರಿಹರಕ್ಕೆ ಹೋಗ್ತಕ್ಕಂಥ ಹಳೆ ಬಾತಿ ರಸ್ತೆಗೆ ಬರೋಕ್ಕೆ ಹೇಳ್ತಾರೆ. ಮೇ 9 ರಾತ್ರಿ 10 ಗಂಟೆ ಸುಮಾರಿಗೆ ಕರೆ ಮಾಡಿದ್ಲು. ನಿನ್ನೆ ಜೊತೆ ಮಾತಾಡೋದಿದೆ ಬಾ ಎಂದು ಉಸ್ಲಾಯಿಸಿ ದಾವಣಗೆರೆಯ ಶಿವನಹಳ್ಳಿಗೆ ಕರೆಸ್ಕೊಂಡಿದ್ಲು ನೋಡಿ. ರಸ್ತೆಯ ನಿರ್ಜನ ಪ್ರದೇಶಕ್ಕೆ ಕರೆದಿದ್ದಾಳೆಂದು ಈತ ಖುಷಿಯಿಂದಲೇ ಹೋಗಿದ್ದ. ಹೇಳಿ ಕೇಳಿ ನಿರ್ಜನ ಪ್ರದೇಶ ಅದು. ಕತ್ತಲೆ ರಾತ್ರಿಯಲ್ಲಿ ಇನ್ನೇನು ರೋಮ್ಯಾನ್ಸ್ ಸ್ಟಾರ್ಟ್ ಆಗ್ಬೇಕು, ಅಷ್ಟರಲ್ಲಿ ಇನೋವಾ ಕಾರು ಎಂಟ್ರಿ ಕೊಟ್ಟಿತ್ತು ನೋಡಿ. ಕಾರ್ನಲ್ಲಿ ಬಂದಿತ್ತು ಹಣ ವಸೂಲಿ ಗ್ಯಾಂಗ್. ಯುವಕನ ಚಿನ್ನಾಭರಣ ಹಣ ಲೂಟಿ. ಹೌದು, ಆ ದಿನ ರಾತ್ರಿ ಇನೋವಾ ಕಾರ್ನಲ್ಲಿ ಓರ್ವ ಯುವತಿ ಹಾಗೂ 2 ಯುವಕರು ಅಲ್ಲಿಗೆ ಆಗಮಿಸಿದ್ರು. ಹನಿ ಟ್ರ್ಯಾಪ್ ಗ್ಯಾಂಗ್ ತುಂಬಾ ವ್ಯವಸ್ಥಿತವಾಗಿ ಈ ಸೀನ್ ಕ್ರಿಯೇಟ್ ಮಾಡಿತ್ತು ನೋಡಿ. ನನ್ನ ತಂಗಿಯನ್ನ ಇಷ್ಟೊತ್ತಲ್ಲಿ ಇಲ್ಲೇಗೇಕೆ ಕರ್ಕೊಂಡು ಬಂದಿದ್ಯಾ ಅಂತ ಹಿಗ್ಗ ಮುಗ್ಗ ಥಳಿಸಿದ್ರು ನೋಡಿ. ಅಲ್ಲದೆ ಚಿನ್ನದಂತ ಹುಡುಗನ ಕೊರಳಲ್ಲಿದ್ದ ಚಿನ್ನದ ಸರ, ಕೈಯಲ್ಲಿದ್ದ ಚಿನ್ನದ ಬ್ರೇಸ್ಲೆಟ್, 3 ಉಂಗರಗಳನ್ನ ಕಿತ್ಕೊಂಡು ಆರೋಪಿ ಯುವತಿ ಕರೆದುಕೊಂಡು ಸ್ಥಳದಿಂದ ಕಾಲ್ ಕಿತ್ಬಿಟ್ಟಿದ್ರು. ಇವರು ಅಲ್ಲಿ ತಮ್ಮ ಬೈಕ್ನಲ್ಲಿ ಹೋಗಿ ನಿಂತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಇನೋವಾ ಕಾರ್ನಲ್ಲಿ ಬಂದಿರತಕ್ಕಂಥ 3 ಜನ ಆರೋಪಿಗಳು ಮತ್ತು ಇನ್ನೊಂದು ಸ್ಕೂಟಿಯಲ್ಲಿ ಬಂದಿರತಕ್ಕಂಥ ಒಬ್ಬ ಆರೋಪಿ, ಒಟ್ಟು 4 ಜನ ಸೇರಿಕೊಂಡು ಈ ಸದರಿ ಫಿರ್ಯಾದಿದಾರನ ಹೆದರಿಸಿ ಅವರು ಮೈಮೇಲೆ ಇರ್ತಕ್ಕಂಥ ಒಡವೆಗಳು, ಚೈನ್ ಇರ್ಬೋದು, ಬ್ರಾಸ್ಲೆಟು ಮತ್ತು ರಿಂಗನ್ನು, ಒಟ್ಟು ಸುಮಾರು 80 ಗ್ರಾಮ್ ಚಿನ್ನವನ್ನು ದೋಚಿಕೊಂಡು ಅವರಿಗೆ ಹೆದರಿಸಿ ಅವರನ್ನು ಹಲ್ಲೆ ಮಾಡಿ ಅಲ್ಲಿಂದ ಪರಾರಿ ಆಗ್ತಾರೆ. ಇತ್ತ ಎಲ್ಲವನ್ನ ಕಳೆದುಕೊಂಡ ಯುವಕನಿಗೆ ದಿಕ್ಕೆ ದೋಚದಂತಾಯ್ತು ನೋಡಿ. ಮಾರನೇ ದಿನ ಯುವತಿಗೆ ಕಾಲ್ ಮಾಡಿದಾಗ ಕಾಲ್ ಸ್ವಿಚ್ ಆಫ್ ಅಂತ ಬಂತು. ತಾನು ಮೋಸ ಹೋಗಿದ್ದು ಗೊತ್ತಾಗಿತ್ತು. ಹೀಗಾಗಿ ಆತ ತಕ್ಷಣಕ್ಕೆ ದಾವಣಗೆರೆಯ ಗ್ರಾಮಾಂತರ ಠಾಣೆಗೆ ದೂರನ್ನ ನೀಡಿದ್ದ. ದೂರಿನ ಆಧಾರದ ಮೇಲೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಳ್ತಾರೆ. ನೌಟಂಕಿ ರಾಣಿ ಪಂಚಮಿ ಸೇರಿದಂತೆ ಗ್ಯಾಂಗ್ ಅಂದರ್ ಶ್ರೀಮಂತ ಯುವಕರೇ ಇವರ ಟಾರ್ಗೆಟ್. ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ ಭಾಗಿಯಾದ ನೌಟಂಕಿ ರಾಣಿ ಪಂಚಮಿ, ಸುರೇಶ್, ಜಗದೀಶ್, ಗಂಗಾ, ವೆಂಕಟೇಶನ್ನ ಬಂಧಿಸಲಾಗಿದೆ. ಬಂಧಿತರಿಂದ 10 ಲಕ್ಷ ರೂಪಾಯಿ, 20,000 ಮೌಲ್ಯದ ಚಿನ್ನಾಭರಣ ಹಾಗೂ ಕೃತ್ಯಕ್ಕೆ ಬಳಸಿದ ಇನೋವಾ ಕಾರು, 1 ದ್ವಿಚಕ್ರ ವಾಹನ ಜಪ್ತಿ ಮಾಡಿದ್ದಾರೆ. ಏನು ಪ್ರಕರಣದ ಮೊದಲ ಆರೋಪಿ
ಇವರು 29 ವರ್ಷ, ಇವರು ಪಂಚಮ ಅಂತ ಬಿಟ್ಟೇಳಿ, ಹಾಗೂ ಸುರೇಶ್ ಅಂತ ಬಿಟ್ಟೇಳಿ ಇವು 34 ವರ್ಷ ವಯಸ್ಸು. ಅದರ ಜೊತೆಗೆ ಜಗದೀಶ ಅಂತ ಬಿಟ್ಟೇಳಿ ಇವು ಅಣಜಿ ಗ್ರಾಮದ ವಾಸಿ. ಇನ್ನೊಬ್ಬರು A3 A4 ಬಂದುಬಿಟ್ಟು ಗಂಗಾ ಅಂತ ಬಿಟ್ಟೇಳಿ, ಹಾಗೂ 5ನೇ ಆರೋಪಿ ವೆಂಕಟೇಶ್ ಅಂತ ಬಿಟ್ಟೇಳಿ. ಇವರೆಲ್ಲರನ್ನು 5 ಜನರನ್ನು ದಸ್ತಗಿರಿ ಮಾಡಿ ಒಂದು ಇನೋವಾ ಕಾರು, ಒಂದು ಸ್ಕೂಟಿ ಹಾಗೂ ಈ ಒಂದು ಕೃತ್ಯದಲ್ಲಿ ದೋಚಿಕೊಂಡು ಹೋಗಿರ್ತಕ್ಕಂಥ ಸುಮಾರು 80.16 ಗ್ರಾಮ್ ಚಿನ್ನವನ್ನು ನಾವು ವಶಪಡಿಸಿಕೊಂಡು ಒಟ್ಟು ಮೌಲ್ಯ ಸುಮಾರು 18,80,000 ರೂಪಾಯಿ ವರ್ತ್ ಪ್ರಾಪರ್ಟಿನ ನಾವು ರಿಕವರ್ ಮಾಡಿಕೊಂಡು ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೇವೆ. ಹೆಚ್ಚಿನ ತನಿಖೆ ನಡೀತಾ ಇದೆ. ಈ ಆರೋಪಿಗಳು ಪ್ರತಿಷ್ಠಿತ ಮನೆತನದ ಶ್ರೀಮಂತ ಹುಡುಗರನ್ನೇ ಟಾರ್ಗೆಟ್ ಮಾಡಿ ಇದೇ ರೀತಿ ಮಾಡ್ತಾ ಇದ್ರು ಕಣ್ರಿ. ಸದ್ಯ 5 ಆರೋಪಿಗಳನ್ನ ಬಂಧಿಸಿರುವ ಪೊಲೀಸರು ಹೆಚ್ಚಿನ ವಿಚಾರಣೆ ನಡೆಸ್ತಿದ್ದಾರೆ. ಅದೇನೇ ಇರ್ಲಿ, ಯಾವುದೇ ಅಪರಿಚಿತ ಯುವತಿ ಕರೆ ಮಾಡಿದಾಗ ಸಲುಗೆ ಬೆಳೆಸಿದಾಗ ಎಚ್ಚರಿಕೆ ವಹಿಸೋದು ಉತ್ತಮ. ಇಲ್ಲವಾದ್ರೆ ಈ ಹುಡುಗನಿಗೆ ಆದ ಗತಿ ನಿಮ್ಗೂ ಆಗೋದ್ರಲ್ಲಿ ಸಂದೇಹವೇ ಇಲ್ಲ ಕಣ್ರಿ. ಬಿಗ್ ಟಿವಿ ಕರ್ನಾಟಕ, ದಾವಣಗೆರೆ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.